ಯಾವುದೇ ಕೆಲಸವಾಗಲಿ ಆತ್ಮವಿಶ್ವಾಸದಿಂದ ಕಷ್ಟಪಟ್ಟು ನಿಷ್ಠೆಯಿಂದ ನಿರ್ವಹಿಸಬೇಕು. ಆಗಲೇ ಯಶಸ್ಸು ಗಳಿಸಲು ಸಾಧ್ಯ. ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ವ್ಯಾಪಾರದಲ್ಲಿ ತೀವ್ರ ನಷ್ಟ ಅನುಭವಿಸಿದ. ಸಾಲಗಾರರು ವ್ಯಾಪಾರಿಯ ಬೆನ್ನಟ್ಟಿದ್ದರು. ಸಾಲ ತೀರಿಸುವಂತೆ ಕಾಡಿದರು. ಒಂದು ದಿನ ಉದ್ಯಾನವನದ ಬೆಂಚ್ ಮೇಲೆ ಎರಡು ಕೈಯಿಂದ ತಲೆ ಹಿಡಿದುಕೊಂಡು ಕುಳಿತ ವ್ಯಾಪಾರಿ ಈ ದಿವಾಳಿತನದಿಂದ ಯಾವುದಾದರೂ ಶಕ್ತಿ ನನ್ನನ್ನು ಕಾಪಾಡುವುದೇ ಎಂದು ಯೋಚಿಸುತ್ತಿದ್ದ. ಅವನ ಎದುರಿಗೆ ಒಬ್ಬ ವೃದ್ಧ ಬಂದು ನಿಂತುಕೊಂಡ. ಯಾವುದೋ ಸಮಸ್ಯೆ ನಿನ್ನನ್ನು ಕಾಡುತ್ತಿದೆ ಎಂದೆನಿಸುತ್ತಿದೆ, ನಿಜವೇ ಎಂದು ಪ್ರಶ್ನಿಸಿದ. ವ್ಯಾಪಾರಿಯ ಕಷ್ಟಗಳನ್ನು ಕೇಳಿಸಿಕೊಂಡ ಆ ವೃದ್ಧ, ನಾನು ನಿನಗೆ ಸಹಾಯ ಮಾಡ್ತೀನಿ ಎಂದು ಹೇಳಿದ. ವ್ಯಾಪಾರಿಯ ಹೆಸರಿಗೆ ಚೆಕ್ ಒಂದನ್ನು ಬರೆದು, ಈ ಹಣ ತೆಗೆದುಕೊಂಡು ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿಕೊ. 1 ವರ್ಷದ ನಂತರ ಇದೇ ದಿನ ಇಲ್ಲೇ ನೀನು ನನಗೆ ನಾನು ನೀಡಿದ ಹಣ ನೀಡಬೇಕು ಎಂದು ತಿಳಿಸಿದ. ಬಂದಷ್ಟೇ ವೇಗದಲ್ಲಿ ವೃದ್ಧ ಅದೃಶ್ಯನಾದ. ತನ್ನ ಕೈನಲ್ಲಿದ್ದ ಚೆಕ್ನಲ್ಲಿರುವ ಅಕ್ಷರಗಳ ಮೇಲೆ ವ್ಯಾಪಾರಿ ಕಣ್ಣಾಡಿಸಿದ. ಆ ಚೆಕ್ $5,00,000 ನಮೂದಾಗಿತ್ತು. ಚೆಕ್ನಲ್ಲಿರುವ ಸಹಿ ನೋಡಿದರೆ ಜಗತ್ತಿನ ಶ್ರೀಮಂತ ಪಟ್ಟಿಯಲ್ಲಿರುವ ಜಾನ್ ಡಿ ರಾಕ್ಫೆಲ್ಲರ್ ಸಹಿ ಅದಾಗಿತ್ತು. ಈ ಹಣದಿಂದ ನನ್ನ ಕಷ್ಟಗಳೆಲ್ಲವೂ ಒಟ್ಟಿಗೆ ಪರಿಹಾರವಾಗುತ್ತವೆ ಎಂಬುದು ವ್ಯಾಪಾರಿಗೆ ಅರಿವಾಯಿತು. ಆದರೆ ಆತ ಆ ಚೆಕ್ನಲ್ಲಿ ಬರೆದಿರುವ ಹಣವನ್ನು ಡ್ರಾ ಮಾಡಲಿಲ್ಲ. ಅದನ್ನು ಸುರಕ್ಷಿತ ಜಾಗದಲ್ಲಿ ಇಟ್ಟ. ಆ ಚೆಕ್ನಲ್ಲಿ ಹಣ ಇದೆ ಎಂಬುದು ಗೊತ್ತಿದ್ದರಿಂದ ಆತನಿಗೆ ಶಕ್ತಿ ಬಂತು. ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲು ರಾತ್ರಿ ಹಗಲು ದುಡಿಯಬೇಕು ಎಂದು ಮನಸ್ಸು ಮಾಡಿದ. ಉತ್ತೇಜನಗೊಂಡ ಆಶಾವಾದದಿಂದ ಉತ್ತಮವಾದ ವ್ಯಾಪಾರ ವ್ಯವಹಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ. ತನ್ನಲ್ಲಿದ್ದ ಸರಕನ್ನು ಮಾರಾಟ ಮಾಡಿದ. ಕೆಲ ತಿಂಗಳುಗಳಲ್ಲೇ ಋಣಮುಕ್ತನಾಗಿ ಮತ್ತೆ ಹಣ ಗಳಿಸಲು ಆರಂಭಿಸಿದ. 1 ವರ್ಷದ ನಂತರ ಹಣ ಡ್ರಾ ಮಾಡದ ಚೆಕ್ ಹಿಡಿದು ಉದ್ಯಾನವನಕ್ಕೆ ಬಂದ. ಅದೇ ರೀತಿ ಚೆಕ್ ನೀಡಿದ್ದ ವೃದ್ಧನು ಸಹ ಕರಾರುವಕ್ಕಾಗಿ ಅಲ್ಲಿ ಪ್ರತ್ಯಕ್ಷನಾದ. ತನ್ನ ಬಳಿ ಇರುವ ಚೆಕ್ಕನ್ನು ವೃದ್ಧನಿಗೆ ಹಿಂದಿರುಗಿಸಲು ವ್ಯಾಪಾರಿ ಮುಂದಾದ. ತನ್ನ ವಿಜಯದ ಗಾಥೆಯನ್ನು ವ್ಯಾಪಾರಿ ಆತನೊಂದಿಗೆ ಹಂಚಿಕೊಂಡ. ಆಗ ಓಡೋಡಿ ಬಂದ ನರ್ಸ್ ಒಬ್ಬಳು ವೃದ್ಧನನ್ನು ಹಿಡಿದುಕೊಂಡಳು. ಸದ್ಯ ಈ ಮುದುಕ ಸಿಕ್ಕಿದನಲ್ಲ ಎಂದು ಉದ್ಗಾರ ತೆಗೆದಳು. ಈತ ಮನಸ್ಥಿಮಿತವಿಲ್ಲದ ವ್ಯಕ್ತಿ. ರಿಮ್ಯಾಂಡ್ ಹೋಮಿನಿಂದ ಯಾವಾಗಲೂ ತಪ್ಪಿಸಿಕೊಂಡು ತಾನು ಜಾನ್ ಡಿ ರಾಕ್ಫೆಲ್ಲರ್ ಎಂದು ಹೇಳುತ್ತಾ ಜನರಿಗೆ ತೊಂದರೆ ಕೊಡುತ್ತಿದ್ದಾನೆ ಎಂದು ನರ್ಸು ಹೇಳಿದಳು. ಹೀಗೆ ಹೇಳಿದ ವೃದ್ಧನನ್ನು ಆಕೆ ತನ್ನೊಂದಿಗೆ ಕರೆದುಕೊಂಡು ಹೋದಳು. ಆಘಾತಕ್ಕೊಳಗಾದ ವ್ಯಾಪಾರಿ ಅಲ್ಲೇ ಕಲ್ಲಾಗಿ ನಿಂತುಕೊಂಡ. ತನ್ನೊಂದಿಗೆ $5,00,000 ಹಣ ಇದೆ ಎಂಬ ಆತ್ಮವಿಶ್ವಾಸದಿಂದ ರಾತ್ರಿ ಹಗಲು ಕಷ್ಟಪಟ್ಟು ತನ್ನ ವ್ಯಾಪಾರವನ್ನು ವೃದ್ಧಿಸಿಕೊಂಡ. ಹಠಾತ್ತಾಗಿ ಆತನಿಗೆ ವಾಸ್ತವಿಕತೆಯ ಅರಿವಾಯಿತು. ತನ್ನ ಬಳಿ ನಿಜವಾದ ಅಥವಾ ಕಲ್ಪನೆ ಮಾಡಿಕೊಂಡ ಅಥವಾ ಊಹಿಸಿಕೊಂಡಿದ್ದ ಹಣ ಇರಲಿಲ್ಲ. ಆದರೆ ಹಣ ಇದೆ ಎಂಬ ಆತ್ಮವಿಶ್ವಾಸವೇ ತನ್ನ ಜೀವನದಲ್ಲಿ ಮಹತ್ವದ ತಿರುವನ್ನು ತಂದುಕೊಟ್ಟಿತು. ಆತ್ಮವಿಶ್ವಾಸದಿಂದ ತನ್ನ ವ್ಯಾಪಾರ ವೃದ್ಧಿಯಾಯಿತು ಎಂಬುದು ಆತನ ಮಹದಾನಂದಕ್ಕೆ ಕಾರಣವಾಯಿತು. ನಮ್ಮ ಬಳಿ ಏನು ಆಧಾರವಿಲ್ಲದಿದ್ದರೂ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡು ಮುನ್ನುಗ್ಗಿದರೆ ಖಂಡಿತ ಯಶಸ್ಸು ನಮ್ಮದಾಗುತ್ತದೆ ಎಂಬುದು ಈ ಕಥೆಯ ನೀತಿ. ಸ್ನೇಹಿತರೆ, ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.